ಹಿರಿಯ ಸರ್ಕಾರಿ ಪಪ್ಪು ಕಾಲೇಜ್ ಪ್ರೌಢ ವಿಭಾಗ ಜಮಖಂಡಿ ಈ ಒಂದು ಜ್ಞಾನಭವನದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸ ಕಾರ್ಯಕ್ರಮ. ವಿಷಯ ಪ್ಲಾಸ್ಟಿಕ್ ಮುಕ್ತ ಪರಿಸರ. ಈ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಅತ್ಯಂತ ಚಿರಪರಿಚಿತರು, ಜೀವಶಾಸ್ತ್ರದ ಉಪನ್ಯಾಸಕರು ಹಾಗೂ ಪವಾಡಬಯಲು ಕಾರ್ಯಕ್ರಮದಿಂದ ಇಡೀ ಸಮಾಜದಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಬಂದಿರತಕ್ಕಂಥ ಡಾಕ್ಟರ್ ಲಿಂಗಾನಂದ್ ಗವಿಮಲ್ ಸರನ್ನು ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಉಪಪ್ರಾಂಶುಪಾಲರನ್ನು ಹಾಗೂ ಇದೀಗ ಪದೋನ್ನತಿ ಹೊಂದಿ ಮುಖ್ಯೋಪಾಧ್ಯಾಯರಾಗಿ ನೇಮಕಾತಿಯನ್ನು ಹೊಂದಿರತಕ್ಕಂಥ ಶ್ರೀಯುತ BC ಮಲ್ಕನವರು ಕೂಡ ಹಾಗೂ ನಮ್ಮ ಸಂಸ್ಥೆಯ ಯಾವತ್ತು ಆತ್ಮೀಯ ವೃತ್ತಿ ಬಾಂಧವರನ್ನ ತಮ್ಮೆಲ್ಲರನ್ನ ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಮೂಡಿದೆ. ಎಲ್ಲ ನನ್ನವರೆನ್ನುವ ಭಾವದ ಕರುಣೆಯೇ ಕಣ್ತೆರೆದಿದೆ ಎನ್ನುವ 1970ರಲ್ಲಿ ಹುಟ್ಟಿ ಮದರಕಂಡಿ ಗ್ರಾಮದವರಾದ ಇವರು MSc, MPhil, PhD, MA, MEd ಹೀಗೆ ವಿವಿಧ ಪದವಿಗಳನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ 1994ರಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆಗೆ ಸೇರಿ 2011ರಲ್ಲಿ ಉಪನ್ಯಾಸಕರಾಗಿ ಬಡ್ತಿಯನ್ನು ಪಡೆದು ಸುಮಾರು 32 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಪ್ರಸ್ತುತ PV ಹೈಸ್ಕೂಲ್ನಲ್ಲಿ ಜೀವಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಗೈಯುತ್ತಿದ್ದಾರೆ.
ಪ್ರಮುಖ ಪರಿಸರವಾದಿಗಳಾದ ಇವರು ಅನೇಕ ಸಾಧನೆಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾದ್ರೆ ಇಲ್ಲಿ PhD ಪದವಿಯನ್ನ ಇವರು ಪಡೆದುಕೊಂಡಿರುವಂಥದ್ದು. ಅದರಲ್ಲೂ ಗುಬ್ಬಚ್ಚಿಗಳ ಸಂರಕ್ಷಣೆ. ನಾವೆಲ್ಲ ಗುಬ್ಬಚ್ಚಿಗಳನ್ನ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಗಿಡಗಂಟಿಗಳಲ್ಲಿ ನೋಡಿರ್ತೀವಿ. ಸೊ ಅಂತಹ ಗುಬ್ಬಚ್ಚಿಗಳ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನುವಂತಹ ಒಂದು ವಿಷಯದಲ್ಲಿ PhD ಪದವಿಯನ್ನ ಪಡೆದುಕೊಂಡಿದ್ದಾರೆ. ಹಾಗೆ ಇವರ ಸಂಶೋಧನಾ ಲೇಖನಗಳು, ಅದರಲ್ಲಿ ಪ್ರಮುಖವಾಗಿ 3 ಸಂಶೋಧನಾ ಲೇಖನಗಳು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಪ್ರಕಟಣೆಗೊಂಡಿದ್ದನ್ನ ನಾವು ಇಲ್ಲಿ ಸ್ಮರಿಸಬಹುದು. ಜೊತೆಗೆ ಇವರ ಒಂದು ಕೃತಿ, ಅದ್ಭುತವಾದಂತಹ ಕೃತಿಯನ್ನು ಇವರು ರಚಿಸಿದ್ದಾರೆ. ಪವಾಡ ರಹಸ್ಯ ಬಯಲು ಅನ್ನುವಂತಹ ಕೃತಿಯನ್ನು ಇವರು ರಚಿಸಿದ್ದಾರೆ. ಹೀಗೆ ಹಲವಾರು ಸಾಧನೆಗಳು ಇವರ ಹೆಗಲಿಗೇರಿವೆ. ಅದರಲ್ಲಿ ಇವರು ಅನೇಕ ಪರಿಸರವಾದಿಗಳಾಗಿ ಹಾಗೂ ಉತ್ತಮ ಶಿಕ್ಷಕರಾಗಿ ಇಕೋ ಕ್ಲಬ್ಬಿನ ಅಡಿಯಲ್ಲಿ ಒಂದು ಉಪನ್ಯಾಸ ಕಾರ್ಯಕ್ರಮ ಇದೆ. ಆ ಉಪನ್ಯಾಸ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಆತ್ಮೀಯ ಸ್ನೇಹಿತರು, ಕ್ರಿಯಾಶೀಲ ಉಪ ಪ್ರಾಂಶುಪಾಲರು ಆದಂಥ ಮಹಂತೇಶ್ ನರಸಂಗೌಡ್ ಸರ್ ಅವರೇ, ಇನ್ನೋರ್ವ ಸ್ನೇಹಿತರಾದಂಥ ಬಸವರಾಜ್ ಮಲ್ಕಣ್ಣರವರೇ, ಇಕೋ ಕ್ಲಬ್ಬಿನ ಸಂಚಾಲಕರಾದಂಥ ದಾನಗೌಡ ಸರ್ ಅವರೇ, ಎಲ್ಲ ಈ ಶಾಲೆಯ ಗುರುಮಾತೆಯರೇ, ಗುರುಗಳೇ ಮತ್ತು ವಿದ್ಯಾರ್ಥಿನಿಯರೇ, ನಮ್ಗೆ ವಿದ್ಯಾರ್ಥಿಗಳೇ ಅಂದಂದ್ರೆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕ್ರಿ ಅಂತಂದ್ರು ನನಗೆ ಭಾಳ ಖುಷಿ ಅನಿಸ್ತು. ಎಂದು ಮಾಡೋಣ್ರಿ ಅಂತ ಕೇಳಿದ್ರು ಅವರು. ಸರ್ ನಾಳೆ ಮಾಡಿಬಿಡು, ನಮ್ಮ ಬುಧವಾರ ದಿವಸ ಮತ್ತು ನಾಡ್ದ ಗುರುವಾರ ಮತ್ತೊಂದು ಕಡೆ ಇರ್ತಾವ ಕಾರ್ಯಕ್ರಮ ಅಂತಂದ್ರೆ. ಹೌದಾ? ಭಾಳ ಸಂತೋಷ ಆಯ್ತು ನಮ್ಗೆ. ಒಪ್ಪಿಕೊಂಡು ಈಗ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಈ ಸಂಸ್ಥೆಯಲ್ಲಿ ನೋಡ್ರಿ, ನಾವು ಯಾವಾಗಲಾದರೂ ಕೆಲಸ ಮಾಡಿದಾಗ ಒಂದಿಷ್ಟು ನಮ್ಮ ಹೆಜ್ಜೆ ಗುರುತುಗಳನ್ನು ಇಲ್ಲಿ ಬಿಟ್ಟು ಹೋಗ್ಬೇಕಂತ. ಇಲ್ಲಿ ನಿಮ್ಮ ಉಪ ಪ್ರಾಂಶುಪಾಲರು ಕೂತಾರಲೇ ಇಲ್ಲಿ, ಅವ್ರು B.Ed ಮಾಡುವಾಗ ಇದೊಂದು ಫಂಕ್ಷನ್ ಹಾಲ್ ಇತ್ತಿಲ್ಲಿ, ಎಲ್ಲ ಬೀಳಿಕಾಗಿತ್ತು, ಏನೋ ಬಣ್ಣ ಸುಣ್ಣ ಏನೂ ಇರಲಿಲ್ಲ ಇಲ್ಲಿ. ನಾನು ನೋಡ್ತಿದ್ದೆ ಮೇಲೆ ಒಂದಿತ್ತು ಇದೇ ಥರ, ಅದು ಇದೇನೋ ಗೊತ್ತಿಲ್ಲ ನನಗೆ. ಆದ್ರೆ ಆ ರೂಮ್ಗಳಿಗೆ ಒಂದು ರೂಪವನ್ನು ಕೊಟ್ಟ. ಇವತ್ತು ನೋಡ್ರಿ, ನೀವೆಲ್ಲ ಈ ಫಂಕ್ಷನ್ ಹಾಲ್ ಕೂತ್ರ ಯಾವ ಪ್ರೈವೇಟ್ ಕಾನ್ವೆಂಟ್ ಶಾಲೆಗಳಿಗೂ ನಮ್ಮ ಸರ್ಕಾರಿ ಶಾಲೆ ಕಡಿಮೆ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ನಮ್ಮ ನರಸಂಗೌಡ ಸರ್ ಇವತ್ತು ಇಂಪ್ರೂವ್ಮೆಂಟ್ ಮಾಡಿದ್ರು. ನಾವು ಸ್ಟಾಫ್ ರೂಮ್ ಅಲ್ಲಿ ಅವ್ರ ಚೇಂಬರ್ ಅಲ್ಲಿ ಹೋದಾಗ ಎಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಆಫೀಸ್ನೊಳಗೆ ಇದ್ದೀವೇನೋ ಅಂತ ನಮ್ಗೆ ಅನಿಸ್ತಿತ್ತು. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ನಾವು ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ನಾವು ಆ ದಿಶೆಯಲ್ಲಿ ಯೋಚನೆ ಮಾಡಿರೋದಿಲ್ಲ. ಮಾಡಬೇಕು, ಯೋಚನೆ ಮಾಡಬೇಕು. ನಮ್ಮ ಅವಧಿ ಒಳಗೆ ನಮಗೆ ಈ ಸಮಾಜಕ್ಕೆ ಏನು ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯದಲ್ಲ. ತಕ್ಷಣ ಇನ್ನ ಕಣ್ಣು ತೆಗೆದಿರಂಗಿಲ್ಲ, ಚಾರ್ಜರ್ ಪಾಯಿಂಟ್ ಹುಡುಕಿ ಚಾರ್ಜ್ ಹಾಕಿ ಆಮೇಲೆ ನೀವು ಮುಖ ತೊಳೆದು ಹಲ್ಲು ತಿಕ್ಕುದು ಮಾಡ್ತೀರಿ ಅಂತಂದೆ. ಹೌದ್ರಿ ಸರ. ಇದ್ರ ಅರ್ಥ ಏನು ಅಂತಂದ್ರ, ಮೊಬೈಲ್ ಅನ್ನ ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಒಳಗ ನಾವು ನೀವು ಎಲ್ಲ ಬಂದಿವಿ. ಮೊನ್ನೆ ಉತ್ತರ ಭಾರತದ ಒಂದು ರಾಜ್ಯದೊಳಗೆ 3 ಜನ ಅಕ್ಕ ತಂಗಿಯರು ಮೊಬೈಲ್ ಗೇಮದ ದಾಸರಾಗಿದ್ರು. ಅವ್ರ ತಂದೆ ತಾಯಿಗಳ ಮೊಬೈಲ್ ಅನ್ನು ಕಸಿಕೊಂಡ ನಂತರ ಏನ್ ಮಾಡಿದ್ರು ನೀವೆಲ್ಲ ಪೇಪರ್ನಲ್ಲಿ ಓದಿರಿ. 3 ಜನ ಮಾಡಿಯಿಂದ ಬಿದ್ದು ಪ್ರಾಣವನ್ನ ಕಳ್ಕೊಂಡ್ರು ಅಂತ ಹೇಳಿ ಪೇಪರ್ನಲ್ಲಿ ಬಂದಿತ್ತು. ನಾನು ಪ್ಲಾಸ್ಟಿಕ್ ಅನ್ನು ಮಿತವಾಗಿ ಬಳಸುತ್ತೇನೆ, ಸಾಧ್ಯವಾದಷ್ಟು ತ್ಯಜಿಸುತ್ತೇನೆ. ರಿಡ್ಯೂಸ್, ರೆಫ್ಯೂಸ್, ರೀಯೂಸ್ ಎಂಬ ನಿಯಮಗಳಿಗೆ ಅನುಗುಣವಾಗಿ ಪ್ಲಾಸ್ಟಿಕ್ ಅನ್ನು ಬಳಸುತ್ತೇನೆ. ಸಂತೆಗೆ ಅಥವಾ ಬಜಾರಕ್ಕೆ ಹೋಗುವಾಗ ಬಟ್ಟೆ ಚೀಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ಈ ವಿಷಯವನ್ನು ಎಲ್ಲರಿಗೂ ತಿಳಿಸಿ ಹೇಳುತ್ತೇನೆ. ಧನ್ಯವಾದಗಳು. ಹೋಗುತ್ತದೆ, ಅದರ ಬಗ್ಗೆ ನಾವು ಯಾರು ಯೋಚನೆ ಮಾಡುವುದೇ ಇಲ್ಲ. ಇದು ಒಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ.
ಬೆಳಿಗ್ಗೆ ಎದ್ದು ಹಾಲಿನ ಪಾಕೆಟ್ ಹಿಡ್ಕೊಂಡು ಪ್ಲಾಸ್ಟಿಕ್ ನೋಡಿ ನಮ್ಮ ಜೀವನದೊಳಗೆ ಎಷ್ಟು ಹಾಸು ಹೊಕ್ಕಾಗ್ಯದ. ಹಲ್ಲು ತಿಕ್ಕು ಬ್ರಷ್ ಹಿಡ್ಕೊಂಡ ರಾತ್ರಿ ಮಲ್ಕೊಳ್ಳೋ ಮಾಸ್ಕಿಟೋ ನೆಟ್ ವರೆಗೂ ನಮ್ಮ ಜೀವನದಲ್ಲಿ ಪ್ಲಾಸ್ಟಿಕ್ ಅಷ್ಟರ ಮಟ್ಟಿಗೆ ಹಾಸು ಹೊಕ್ಕಾಗಿದೆ. ಆದ್ರೆ ಇದನ್ನ ಇವತ್ತಿನ ದಿವಸ ನಾವ್ ಏನ್ ಮಾಡ್ಬೇಕಾಗ್ಯದ, ಮಿತವಾಗಿ ಬೆಳೆಸ್ಬೇಕಾಗಿದೆ. ರಿಡ್ಯೂಸ್, ರೀಯೂಸ್, ಮರು ಬಳಕೆ ಮಾಡ್ಬೇಕಾಗಿದೆ. ಅದಕ್ಕೆ ದಂಡ ಹಾಕಿನಿ ಅಂತಂದೆ. ಅವರು ನೀವು ರಿಸೀಪ್ಟ್ ಬುಕ್ ಪ್ಲಾಸ್ಟಿಕ್ ಚಲ್ಲಾಗಿ ತಗೊಂಡು ಬಂದಿಲ್ಲ ನೀವು ಅಂದ್ರು ನಮಗ. ಇದರ ಅರ್ಥ ಏನು ಅಂತಂದ್ರ ನಾವು ಪ್ಲಾಸ್ಟಿಕ್ ಅನ್ನ ಬಿಡ್ಬೇಕಂದ್ರೂ ಆಗ ನಮ್ಮನ್ನು ಬಿಡ್ತಾ ಇಲ್ಲ. ನೋಡ್ರಿ ಮಕ್ಕಳೇ, ಪಾಲಿಥಿನ್ ಬ್ಯಾಗ್ ಅಂತ ಬರ್ತದ, ಸ್ವಲ್ಪ ರಸಾಯನ ಶಾಸ್ತ್ರ ಬರ್ತದೆ ಇಲ್ಲಿ. ಪಾಲಿಥಿನ್, ಪಾಲಿಥಿನ್. ನೀವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠ ಓದುವಾಗ ಒಂದು ಸ್ವಲ್ಪ ಬರ್ತದ, ಏನು ಪಾಲಿಥಿನ್ ಅಂತ ಕೆಲಸ ಮಾಡ್ತದ, ಅದು ಎಷ್ಟು GSM ಇರಬೇಕು. ಓಕೆ, GSM ಅಂದ್ರೆ ಗ್ರಾಮ್ ಪರ್ ಸೆಂಟಿಮೀಟರ್. ಅದು ಎಷ್ಟು ಥಿಕ್ನೆಸ್ ಇರಬೇಕು, ಅದು ಇದನ್ನ ತಿಳ್ಕೋಬೇಕು ನಾವು ಸರಿಯಾಗಿ. 700 ವರ್ಷ ತನಕ ಪ್ಲಾಸ್ಟಿಕ್ ಭೂಮಿ ಮೇಲೆ ಬಿದ್ದಿತ್ತಂದ್ರೆ ಹಾಗೇ ಇರ್ತದಂತ. ಎಷ್ಟು ತಲೆಮಾರು ಆಗ್ಬೇಕ್ರಿ? ನಾವು 50 ವರ್ಷ ಬದುಕ್ತೀವಂದ್ರೆ 14 ತಲೆಮಾರುಗಳ ಹೋದಾಗ ಒಂದು ಪ್ಲಾಸ್ಟಿಕ್ ಏನಾಗ್ತದ, ಡಿಸ್ಇಂಟಿಗ್ರೇಟ್ ಆಗ್ತದ, ವಿಘಟನೆ ಆಗಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತದೆ. ಇಷ್ಟು ಅಪಾಯಕಾರಿಯಾಗಿರುವ ಪ್ಲಾಸ್ಟಿಕ್ ಬಳಕೆ ಮಾಡುವಾಗ ನಾವು ಒಂದು ಮಿತವಾಗಿ ಬಳಕೆ ಮಾಡಬೇಕು. ಕೆಲವು ಪದಾರ್ಥಗಳನ್ನು ನಾವು ಅನಿವಾರ್ಯವಾಗಿ ಪ್ಲಾಸ್ಟಿಕ್ ನಲ್ಲೇ ತರಬೇಕಾಗ್ತದ, ಆದರೆ ಬಿಸಿ ಪದಾರ್ಥಗಳಿಗೆ ಪ್ಲಾಸ್ಟಿಕ್ ಗಳನ್ನು ಬಳಸುವಂತಿಲ್ಲ. ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎತ್ತೊಂದು ಗಳಿಗೆ ನೆನೆದೆ ನಾನು. ಅಂದ್ರೆ ಬೆಳಗಾಗಿ ಎದ್ದು ನಮ್ಮ ಜನಪದರು ಯಾರನ್ನ ನೆನೆತಿದ್ರು ಅಂದ್ರೆ ಎಳ್ಳು ಜೀರಿಗೆ ಬೆಳೆಯುವಂತ ಭೂಮಿ ತಾಯಿಯನ್ನು ನೆನೆಸ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದರ ಅರ್ಥ ಏನಂದ್ರೆ ನಮ್ಮ ಜನಪದರ ದೃಷ್ಟಿಯಲ್ಲಿ ಮೊಟ್ಟ ಮೊದಲಾಗಿ ನಮಿಸುವುದು ಯಾರಿಗೆ ಅಂದ್ರೆ ಈ ಭೂತಾಯಿಗೆ. ಅದು ಭೂತಾಯಿ ಎಂತ ಭೂತಾಯಿ ಅಂತಂದ್ರೆ ಎಳ್ಳು ಜೀರಿಗೆ ಬೆಳೆಯುವಂತ ಭೂತಾಯಿ. ಕಬ್ಬು ಬೆಳೆಯುವಂತ ಹೇಳಿಲ್ಲ ಅವರು, ಕಬ್ಬು ಬೆಳೆಯುವಂತ ಭೂತಾಯಿ ಅಂತ ಹೇಳಿಲ್ಲ, ಎಳ್ಳು ಜೀರಿಗೆ ಬೆಳೆಯುವಂತ ಭೂತಾಯಿಯನ್ನ ನಾವು ನೆನ್ತೀವಿ. ಯಾಕಂದ್ರೆ ಎಳ್ಳು ಜೀರಿಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಳ್ಳು ನಮ್ಮ ಆಂತರಿಕ ಆರೋಗ್ಯ, ನಮ್ಮ ಬಾಹ್ಯ ಆರೋಗ್ಯಕ್ಕೆ ಎಳ್ಳು ಬಹಳ ಮುಖ್ಯ. ಉಪನ್ಯಾಸ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ, ಉಪನ್ಯಾಸಕರಾಗಿ ನಮ್ಮ ಕಡೆಗೆ ಹೋಗೊಟ್ಟು ಬಂದಿರತಕ್ಕಂತಹ ಈ ಭಾಗದ ಅತ್ಯಂತ ಜನಪ್ರಿಯ ಉಪನ್ಯಾಸಕರು, ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ವೃತ್ತಿ ಮತ್ತು ಪ್ರವೃತ್ತಿಗಳನ್ನ ಬಹಳಷ್ಟು ಉತ್ತಮವಾಗಿ ಸಮನ್ವಯತೆಯಿಂದ ನಡೀತಾ ಇರತಕ್ಕಂತಹ ಡಾಕ್ಟರ್ ಲಿಂಗಾನಂದ ವೇಮಠ್ ಸರ್ ಅವರೇ, ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮ ಶಾಲೆಯ ಕ್ರಿಯಾಶೀಲ ಶಿಕ್ಷಕರು ಹಾಗೂ ಇಕೋ ಕ್ಲಬ್ಬಿನ ಸಂಚಾಲಕರಾಗಿರ್ತಕ್ಕಂಥ RD ಧಾರವಾಡ ಸರ್ ಅವರೇ, ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು, ಕ್ರಿಯಾಶೀಲರಾಗಿರ್ತಕ್ಕಂತಹ ಬಸವರಾಜ್ ಮಲ್ಕಣ್ಣ ಸರ್ ಅವರೇ, ಇನ್ನೋರ್ವ ಶಿಕ್ಷಕರಾಗಿರ್ತಕ್ಕಂಥ ಜಗಾತಿ ಸರ್ ಅವರೇ,